Hello students, ಈ ವಿಡಿಯೋದಲ್ಲಿ PUC ಸೆಕೆಂಡ್ ಇಯರ್ಗೆ ಸಂಬಂಧಪಟ್ಟಿರತಕ್ಕಂಥದ್ದು ಒಂದು ಕ್ವೆಶ್ಚನ್ ಅನ್ನು ನೋಡೋಣ. ಕ್ವೆಶ್ಚನ್ ದ ಟೈಟಲ್ ಹಿಂಗಿರ್ತದ, ವಾಟ್ ಡು ದಿ ಅಂಡರ್ಲೈನ್ಡ್ ವರ್ಡ್ ಇನ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ರೆಫರ್ ಟು ಅಂತ ಹೇಳಿ, ಅಂದ್ರೆ ಪ್ರನೌನಿಗೆ ಸಂಬಂಧಪಟ್ಟಿರತಕ್ಕಂಥ ಕ್ವೆಶ್ಚನ್ಸ್ ಇದು. ಒಂದು ಪ್ಯಾಸೇಜ್ ಕೊಟ್ಟಿರ್ತಾರ, ಅದರೊಳಗೆ 4 ವರ್ಡ್ಸ್ಗಳನ್ನ ಅಂಡರ್ಲೈನ್ ಮಾಡಿರ್ತಾರ. ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ಸ್ ಪ್ರೊನೌನ್ಸ್ ಆಗಿರ್ತವೆ. ಅವು ಯಾವುದೋ ಒಂದು ನೌನಿನ ಪ್ರೊನೌನ್ಸ್ ಆಗಿರ್ತವೆ. ನಮ್ಮ ಕೆಲಸ ಏನು ಅಂತಂದ್ರೆ ಆ ಪ್ರೊನೌನ್ಗಳ ನೌನ್ಗಳು ಯಾವುದೋ ಫೈಂಡ್ ಔಟ್ ಮಾಡೋದು, ಆ ನೌನ್ಗಳನ್ನ ಪ್ರೊನೌನ್ ಎದುರಿಗೆ ಬರೆಯೋದು. ಈಗಾಗಲೇ ಇದನ್ನ 2015 ಏಪ್ರಿಲ್ ಇದನ್ನ ಮಾಡಿದ್ದೇನೆ ಒಂದು ವಿಡಿಯೋ. ಈ 2015 ಸಪ್ಲಿಮೆಂಟರಿ ಇದನ್ನು ಕೂಡ ಮಾಡಿದ್ದೇನೆ, ವಿಡಿಯೋದಲ್ಲಿ ಹಾಕಿದ್ದೇನೆ. ಈಗ 2016 ಮಾಡಿಕೊಡ್ತೇನೆ ರೀ, ಅಂಡ್ 17 ಮಾಡಿಕೊಡ್ತೇನೆ. 2016 ನೋಡ್ರಿ, ಟ್ರೀಸ್ ಆರ್ ಎಸೆನ್ಸಿಯಲ್ to the ecosystem in which they reside. They andre tree, which andre ecosystem. They absorb, they andre trees. ಇಲ್ಲಿ which ಅಷ್ಟೇ ಕೊಟ್ಟಾರ ಬಿಡ್ರಿ, ecosystem ಆಗ್ತದೆ ಇದು. They absorb, they ಅಂದ್ರೆ trees absorb and store rain water. They ಅಂದ್ರೆ trees ಆಗ್ತದೆ. This ಅಂದ್ರೆ ಒಂದು ಪ್ರೋಸೆಸ್ ಇದು, absorbing and storing the rainwater. This helps the groundwater supply recharge. Fallen leaves make excellent compost that enriches soil. That ಅಂದ್ರೆ compost. Which ಅಂದ್ರೆ ಏನು ಅಂತಾರ ಫಸ್ಟ್ ವರ್ಡ್, ಈಕೋಸಿಸ್ಟಮ್ ಇದು. ದೇ ಅಂದ್ರೆ ಏನು ಅಂತಾರೆ ಎರಡನೇದು, ಟ್ರೀಸ್ ಇದು. ಆನ್ಸರ್ ಹೆಂಗ್ ಬರಿಬೇಕ್ರಿ? ಕ್ವಶನ್ ನಂಬರ್ ಎಷ್ಟೈತಿ, ಕರೆಕ್ಟ್ ಕ್ವಶನ್ ನಂಬರ್ ಹಾಕಬೇಕು. ಇವಾಗ ಚೇಂಜ್ ಆಗಿದೆ, ಇದು ಹಳೆ ಕಾಲದ ಕ್ವಶನ್ ನಂಬರ್ ಇದು. ಇವಾಗ ಚೇಂಜ್ ಆಗಿದೆ ಕ್ವಶನ್ ನಂಬರ್. ಇವತ್ತಿನ ದಿವಸ ಕ್ವಶನ್ ನಂಬರ್ ನೆನಪಿಲ್ಲ ನನಗೆ, ಕ್ವಶನ್ ಪೇಪರ್ ಅಲ್ಲಿದೆ. ಇದು ಸ್ವಲ್ಪ ಚೇಂಜಸ್ ಆಗೈತಲ್ಲ, ಕ್ವಶನ್ ನಂಬರ್ ಚೇಂಜ್ ಆಗಿದೆ. ಓಕೆ, ಏನ್ ಮಾಡ್ತೀರಿ ಇದು? ಈಕೋಸಿಸ್ಟಮ್ ಒಂದನೇದ್ದು, ಎರಡನೇದ್ದು ಟ್ರೀಸ್, ಮೂರನೇದ್ದು ಒಂದು ಪ್ರೋಸೆಸ್ ಅಬ್ಸಾರ್ಬಿಂಗ್ ಅಂಡ್ ಸ್ಟೋರಿಂಗ್ ರೈನ್ ವಾಟರ್, ನಾಲ್ಕನೇದ್ದು ಕಾಂಪೋಸ್ಟರ್ ಅಂದ್ರೆ, ಇಲ್ಲಕ್ಕಂದ್ರೆ ಎಕ್ಸಲೆಂಟ್ ಅಡ್ಜೆಕ್ಟಿವ್ ಯೂಸ್ ಮಾಡ್ರಿ ಬಿಟ್ರಿ ಕಾಂಪೋಸ್ಟ್ ಅಂದ್ರೆ ಸಾಕಾಗ್ತೈತಿ. ಓಕೆ, ಈ ರೀತಿ ಮಾಡ್ತೇವೆ ನೋಡ್ರಿ. ಆನ್ಸರ್ ಬರೀದ್ ಹೆಂಗಂತಂದ್ರೆ, ಆನ್ಸರ್ ಕ್ವಶನ್ ನಂಬರ್ ಬರ್ಕೊಡ್ರಿ ಸ್ಟೂಡೆಂಟ್ಸ್. ಮರ್ತ್ಬಿಟ್ಟು ನಿಮ್ಗೆ ಹೇಳೋದು, ಕ್ವಶನ್ ನಂಬರ್ ಬರ್ಕೊಡ್ರಿ. ಪ್ಯಾರಾಗ್ರಾಫ್ ಬರಿಬಾರ್ದು, ಡೈರೆಕ್ಟ್ ಇಲ್ಲಿ ಬರ್ರಿ. ವಿಚ್ ಅಂತ ಬರೀರಿ, ಇದ್ರ ಮುಂದೆ ಈಕೋಸಿಸ್ಟಮ್ ಅಂತ ಬರೀರಿ, ಅಂಡರ್ಲೈನ್ ಮಾಡೋದು. ದೇ ಅಂತ ಬರೀರಿ, ಅದ್ರ ಮುಂದೆ ಟ್ರೀಸ್ ಅಂತ ಬರೀರಿ, ಅಂಡರ್ಲೈನ್ ಮಾಡ್ರಿ. ದಿಸ್ ಅಂತ ಬರ್ರಿ, ಅಬ್ಸಾರ್ಬಿಂಗ್ ಅಂಡ್ ಸ್ಟೋರಿಂಗ್ ರೈನ್ ವಾಟರ್ ಅಂತ ಬರೀರಿ, ಅಂಡರ್ಲೈನ್ ಮಾಡ್ರಿ. ಅಂಡರ್ಲೈನ್ ಮಾಡ್ರಿ ಅಥವಾ ಬಿಡ್ರಿ, ನಡೀತದ್ರಿ. ದಟ್ ಅಂತದ, ದಟ್ ಅಂದ್ರೆ ಕಾಂಪೋಸ್ಟ್, ಎಕ್ಸಲೆಂಟ್ ಕಾಂಪೋಸ್ಟ್ ಅಥವಾ ಬರೀ ಕಾಂಪೋಸ್ಟ್. ಇದು ಒಂದಾಯ್ತು. ನೆಕ್ಸ್ಟ್ ಬರ್ರಿ, ಅರುಣಿಮಾ ಸಿನ್ಹಾ. ಇದು 2016 ಕೇಳಿದ್ರೆ, ಇದು 2017 ಕೇಳಿದ್ದೆ. Arunima Sinha was inspired by cricketer Yuvraj Singh, who had successfully battled cancer. Who ಅಂತ ಬಂತಂದ್ರೆ ರಿಲೇಟಿವ್ ಪ್ರೊನೌನ್ ಇದು. ಇದರ ನೌನ್ ಯಾವಾಗಲೂ ಇದರಿಂದ ಇರ್ತದ್ರಿ, ಯುವರಾಜ್ ಸಿಂಗ್ ಆಗ್ತೈತೆ ಹೂ ಅಂದ್ರೆ. ಓಕೆ, ನೆಕ್ಸ್ಟ್ ಬರ್ರಿ. She
ಶಿ ಅಂದ್ರೆ ಯಾರು ಇಲ್ಲಿ ಇಬ್ರು ಹೆಣ್ಮಗ, ಒಬ್ರು ಯುವರಾಜ್ ಸಿಂಗ್ ಅದಾರ, ಒಬ್ರು ಅರುಣಿಮಾ ಸಿನ್ಹಾ ಅಂತ. ಶಿ ಅಂದ್ರೆ ಯಾರು ಇಲ್ಲಿ ಯುವರಾಜ್ ಸಿಂಗ್ ಶಿ ಅಲ್ಲ, ಹಿ ಆಗ್ತಾನ. ಅರುಣಿಮಾ ಸಿನ್ಹಾನ ಶಿ ಅಂದ್ರೆ. ಇದು ನಾವು ಸ್ವಲ್ಪ ನಮ್ಗೆ ಹೆಲ್ಪ್ ಆಗ್ತದೆ. ಹೆಣ್ಮಗಳು ಇಲ್ಲಿ ಯಾರದಾರ ಇಬ್ಬರಲ್ಲಿ, ಅವ್ರ ಹೆಸರು ಬರ್ದು ಬಿಡ್ಬೇಕು. ಒಂದ್ ವೇಳೆ ಈ ಬಂದಿದ್ರೆ ಯಾರ ಹೆಸರು ಬರೀತಿದ್ರಿ, ಯುವರಾಜ್ ಸಿಂಗ್ ಹೆಸರು ಬರೀತಿದ್ರಿ ಅಷ್ಟೇ. She also thought of doing something in life and her strong mind determined her ಅಂದ್ರೆ ಮತ್ತೆ ಯಾರು, ಇಟ್ ಬಿಲಾಂಗ್ಸ್ ಟು ಫೀಮೇಲ್. ಹೂ ಈಸ್ ಅ ಫೀಮೇಲ್ ಯಾರು, ಅರುಣಿಮಾ ಸಿನ್ಹಾ. ಹರ್ ಅಂದ್ರೆ ಅರುಣಿಮಾ ಸಿನ್ಹಾ ಮತ್ತೆ ಅವಳೆ. and her strong mind determined to conquer the peaks of Mount Everest. It was climbed. It ಅಂದ್ರೆ Mount Everest. Climbed by ಬಚೇಂದ್ರಿ ಪಾಲ್ at first in 2011. ಇಟ್ ಅಂದ್ರೆ ಇವರು ಅರುಣಿಮಾ ಸಿನ್ಹಾ ಈಗ ಪ್ರಯತ್ನ ಮಾಡ್ತಾರ ಕ್ಲೈಂಬ್ ಮಾಡಬೇಕು ಮೌಂಟ್ ಎವರೆಸ್ಟ್ ಅಂತೇಳಿ. ಬಟ್ ಒಂದು ಇನ್ಫಾರ್ಮೇಶನ್ ಆಯ್ತು, ಆಲ್ರೆಡಿ ಇಟ್ ವಾಸ್ ಕ್ಲೈಂಬ್ಡ್ ಬೈ ಬಚೇಂದ್ರಿ ಪಾಲ್ at ಫಸ್ಟ್ in 2011. ಹಾಗಾದ್ರೆ ಪ್ರನೌನ್ ಹೂ ಏನಾಗ್ತೈತಿ, ಹೂ ಯುವರಾಜ್ ಸಿಂಗ್ ಆಗ್ತೈತಿ. ಇಲ್ಲಿ ಮಾಡಿ ನೋಡ್ರಿ, ಹೂ ಯುವರಾಜ್ ಸಿಂಗ್. ನೆಕ್ಸ್ಟ್ ಶಿ ಏನಾಗ್ತೈತಿ, ಅರುಣಿಮಾ ಸಿನ್ಹಾ. ಇಲ್ಲಿ ಹರ್ ಏನಾಗ್ತೈತಿ, ಇದು ಕೂಡ ಅರುಣಿಮಾ ಸಿನ್ಹಾ ಆಗ್ತೈತಿ. ಇಟ್ ಏನಾಗ್ತೈತಿ, ಮೌಂಟ್ ಎವರೆಸ್ಟ್ ಆಗ್ತೈತಿ. ಓಕೆ, ಹಿಂಗಾಗ್ತೈತಿ ನೋಡ್ರಿ. ಇದೊಂದು ನೋಡೋಣ ಬರ್ರಿ. ಇನ್ನೊಂದು ಮಾಡ್ಕೊಡ್ತೀನಿ ಅಂತ ಅನಿಸ್ತದ ನೋಡಿ. Man has created many incredible inventions and made amazing discoveries. So he ಅಂದ್ರೆ man, he has been able to lead a very easy and comfortable life. Okay, correct adare sir. Egyptians were said to be the first to use glass. They used it, they ಅಂದ್ರೆ Egyptians. They used it ಅಂದ್ರೆ ಗ್ಲಾಸ್. ಇಟ್ ಕೇಳಿಲ್ಲ, ನಾನು ಆಗ ಹೇಳಿದೆ. ಇನ್ ಎ ಲಿಕ್ವಿಡ್ ಫಾರ್ಮ್ ಆಫ್ ಗ್ಲೇಸ್, ಇನ್ ಎ ಲಿಕ್ವಿಡ್ ಫಾರ್ಮ್ ಟು ಗ್ಲೇಸ್ ದೇರ್ ಅಂದ್ರೆ ಈಜಿಪ್ಸಿಯನ್ಸ್ ಆರ್ನಮೆಂಟ್ಸ್. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಯೂಸ್ಫುಲ್ ಮಟೀರಿಯಲ್ಸ್ ಮ್ಯಾನ್ ಹ್ಯಾಸ್ ಮೇಡ್. ಇಟ್ ಅಂದ್ರೆ ಅದೇ ಗ್ಲಾಸ್ ಬಗ್ಗೆ ಹೇಳಿಕತ್ತಾರೆ ಇವರು. ಗ್ಲಾಸ್ ಹೆಂಗೆ ಇನ್ವೆನ್ಷನ್ ಆಯ್ತು ಚೈನಾದೊಳಗಂತ. Man has created many incredible inventions and made amazing discoveries. So man, has been able to lead a very easy and comfortable life. Egyptians were said to be, ಹೇಳ್ತಾರೆ ಹಿಂಗತೆ, ಸುಳ್ಳೈತೆ ಕರೆಯುತ್ತೆ ಗೊತ್ತಿಲ್ಲ, ಬಟ್ ಹಿಂಗತೆ ಹೇಳಲ್ಪಟ್ಟಿದೆ. ಇಟ್ ಈಸ್ said. Egyptians were said to be the first to use a glass. They used it, they are Egyptians. They used it in a liquid form to glaze their ತಮ್ಮ ಆರ್ನಮೆಂಟ್ ಅನ್ನು ಲಿಕ್ವಿಡ್ ಫಾರ್ಮ್ ಯೂಸ್ ಮಾಡ್ತಿದ್ರು ಅಂತದನ್ನ. ಯಾವುದನ್ನ, ಗ್ಲಾಸ್ ಅನ್ನು ಮೊದಲು ತಮ್ಮ ಆರ್ನಮೆಂಟ್ ಗ್ಲೇಸ್ ಮಾಡಬೇಕು, ಶೈನಿಂಗ್ ಆಗೋ ಸಲುವಾಗಿ ಅದರ ಹಾಕಿ ಅದ್ರಾಗ ಇಟ್ಬಿಡ್ತಂತ ಶೈನ್ ಆಗಿರ್ತಂತ. ದೇರ್ ಅಂದ್ರೆ ಮತ್ತೆ ಇಟ್ ಬಿಲಾಂಗ್ಸ್ ಟು ದ ಚೈನೀಸ್. Ornaments. It is one of the most useful materials man has ever invented, man has ever discovered, so man has ever made. ಅಂದ್ರೆ ಇಟ್ ಅಂದ್ರೆ ಏನಾಗ್ತೈತಿ ಇಲ್ಲಿ, ಗ್ಲಾಸ್ ಅಂತ ಆಗ್ತೈತಿ. ಫಸ್ಟ್ ಹಿ ಅಂದ್ರೆ ಮ್ಯಾನ್, ದೇ ಈಜಿಪ್ಸಿಯನ್ಸ್, ದೇರ್ ಈಜಿಪ್ಸಿಯನ್ಸ್ ಅಪಾಸ್ಟ್ರಫ್, ಇಟ್ ಗ್ಲಾಸ್. ಓಕೆ ಫ್ರೆಂಡ್ಸ್, ಇನ್ನೊಂದಾಗುತ್ತೆ ನೋಡೋಣನ್ರಿ. ಇನ್ನೊಂದೆರಡನೇ ಇದ್ದಾಗದ ಮಾಡಿಬಿಡೋಣ ಬರ್ರಿ ನೋಡೋಣ. ಇನ್ನೂ 2-3 ಅದಾವೆ. ಇದೊಂದು ಪೇಜ್ ಮುಗಿಸ್ಬೇಕಂದ್ರೆ ಟ್ರೈ ಮಾಡ್ತೇನೆ. ಇದು 2017 ಕಂಪ್ಲೀಟೆಡ್, ಕಮಿಂಗ್ ಟು 2018.
Scientists have studied the surface of the moon. Okay. They have used, they are the scientists, a big telescope. Okay. It is used to make it under telescope. Big telescope. It is used to make an accurate map of surface of the moon, which helps ಯಾವ್ದದು surface of the moon. Accurate map of the surface of the moon. ಇದು ಕರೆಕ್ಟ್ ಆಗ್ತದೆ. Which ಅಂದ್ರೆ accurate map of the surface of the moon ಎದಕ್ಕೆ ಹೆಲ್ಪ್ ಮಾಡ್ತೈತಿ? To show the mountains and the valleys on the moon. Okay. Thus we acquire knowledge about the moon and the earth. We ಅಂದ್ರೆ ಕಾಮನ್ ಪೀಪಲ್, ನಾವೆಲ್ಲ ಆಲ್ ಪೀಪಲ್ ಎಲ್ಲ ಕರೆಕ್ಟ್ ಆಗ್ತದೆ ಫ್ರೆಂಡ್ಸ್. ಮೀನಿಂಗ್ ಆಗಬೇಕು. ಕ್ವಶನ್ ಅದರ ಇವತ್ತು 2025 ದಲ್ಲಿದೆ ಇದು ಕ್ವಶನ್. Scientists have studied the surface of the moon. Okay. Scientists have studied the surface of the moon. They have used big telescopes. They are scientists ಬರ್ದೆ ನೋಡ್ರಿ. It is used big telescope to make the accurate map of the surface of the moon. Which ಅಂದ್ರೆ ಮೂನ್ ಅಂತ ಬರ್ತಾರೆ, ತಪ್ಪಾಗ್ತದೆ. ಬರೀ ಮೂನ್ ಅಂದ್ರೆ ಇದ್ರ ಹಿಂದ ನೌನ್ ಇರ್ತೈತೆ ಅಂತಿದ್ದೆ ನಾನು. ಮೂನ್ ಅಷ್ಟಕ್ಕೆ ಬರ್ದು the accurate map of the surface of the moon. ಇದ್ರೆ which ಅಂದ್ರೆ ಇಲ್ಲ, which helps to show the mountains and valleys on the moon. Thus we ಅಂದ್ರೆ pronoun universalization ಇದು. We ಅಂದ್ರೆ people, all people on the earth. ಎಸ್, ಈ ರೀತಿ ಮಾಡ್ತೀವಿ ನೋಡ್ರಿ pronoun. ಇನ್ನೊಂದು ಕ್ವಶನ್ ನೋಡೋಣ. ಆಗ್ತದೆ ಅಂತ ಅನ್ಕೋತೇನೆ. ಎರಡು ಮುಗಿಸ್ಕೊಡ್ತೇನೆ ಬರ್ರಿ. Rabindranath Tagore in a poem who prays to Lord not to remove all obstacles asks for strength to bear them. Before the start of the Mahabharata war, Arjuna was seized with emotional weakness. Therefore, he refused to fight the war. But Lord Krishna rescued him by giving emotional strength. Okay. ಒಂದಿಷ್ಟು ಮಹಾಭಾರತಕ್ಕೆ ಸಂಬಂಧಪಟ್ಟದ್ದು ಬಂದದ, ಒಂದಿಷ್ಟು ಟ್ಯಾಗೋರ್ ನ್ಯಾಷನಲ್ ಪೋಯೆಟ್, ಇವರು ನಮ್ಮ ರವೀಂದ್ರನಾಥ ಟ್ಯಾಗೋರ್ ನೋಬೆಲ್ ಲಾರಿಯಟ್ ಅವ್ರ ಬಗ್ಗೆ ಬಂದಿದೆ. ಇವ್ರು ಏನು ಹೇಳ್ತಾರೆ ಬರ್ರಿ ನೋಡೋಣ. ರವೀಂದ್ರನಾಥ ಟ್ಯಾಗೋರ್ ಇನ್ ಎ ಪೋಯಮ್, ಬಿಟ್ಕೊಡಿ ಇನ್ ಎ ಪೋಯಮ್. ರವೀಂದ್ರನಾಥ ಟ್ಯಾಗೋರ್ ಹೂ ಪ್ರೇಸ್, ಹೂ ಅಂದ್ರೆ ರವೀಂದ್ರನಾಥ ಟ್ಯಾಗೋರ್. Who praise God, who praise the Lord not to remove all obstacles. ಕಷ್ಟಗಳೆಲ್ಲ ದೂರ ಮಾಡು ಅಂತೇನು ಕೇಳೋದಿಲ್ಲಪ್ಪ ನಾನು ದೇವ್ರೆ, ಆದರೆ asks, requests for the strength to bear them. ಕಷ್ಟಗಳನ್ನ ತೊಂದರೆಗಳನ್ನ ಎದುರಿಸುವಂತ ಶಕ್ತಿ ಕೊಡು ಅಂತ ಕೇಳ್ಕೊತಾರಂತೆ. ಇಲ್ಲಿ them ಅಂದ್ರೆ ಆಬ್ಸ್ಟಕಲ್ಸ್, ಆಲ್ ಆಬ್ಸ್ಟಕಲ್ಸ್, ಆಲ್ ಆಬ್ಸ್ಟಕಲ್ಸ್. them ಅಂದ್ರೆ ಆಬ್ಸ್ಟಕಲ್ಸ್. ಟು ಬೇರ್ ದೆಮ್, ಅವನ್ನ ಸಹಿಸುವಂತ ಶಕ್ತಿ ಕೊಡು ನಮಗೆ ಅಂತ. ಬಿಫೋರ್ ದ ಸ್ಟಾರ್ಟ್ ಆಫ್ ದ ಮಹಾಭಾರತ ವಾರ್ ಅರ್ಜುನ ವಾಸ್ ಸೀಸ್ಡ್. ಅರ್ಜುನ ಸ್ವಲ್ಪ ಏನೋ ಮೆಂಟಲಿ ಸ್ವಲ್ಪ ಅಷ್ಟು ಇದು ಆಗಿ ಉಳಿಲಿಲ್ಲ, ರೀಸನಿಂಗ್ ಪವರ್ ಕಳ್ಕೊಂಡ್ಬಿಟ್ರಂತ ಒಂಥರ. ಸ್ವಲ್ಪ ಅಂದ್ರೆ ಥಿಂಕಿಂಗ್ ಪವರ್ ಒಂದು ಸ್ವಲ್ಪ ಎಮೋಷನಲ್ ವೀಕ್ನೆಸ್ ಆಗಿಬಿಡ್ತಾರಂತ. ಅವಾಗ ದೇರ್ ಫೋರ್ ಹಿ ರೆಫ್ಯೂಸ್ಡ್ ಟು ಫೈಟ್. ವಾಲ್ ಬಿಡು ನಾನು ಫೈಟ್ ಮಾಡಕ್ಕ. ಈ ಅಂದ್ರೆ ಅರಿಲ್ಲ ಅರ್ಜುನ. ಬಿಫೋರ್ ದ ಸ್ಟಾರ್ಟ್ ಆಫ್ ದ ಮಹಾಭಾರತ ವಾರ್ ಅರ್ಜುನ ವಾಸ್ ಸೀಸ್ಡ್ ವಿತ್ ಎಮೋಷನಲ್ ವೀಕ್ನೆಸ್. ದೇರ್ ಫೋರ್ ಹಿ ರೆಫ್ಯೂಸ್ಡ್, ಅರ್ಜುನ ರೆಫ್ಯೂಸ್ಡ್. ಈ ಅಂದ್ರೆ ಅರ್ಜುನ. ಹಿ ರೆಫ್ಯೂಸ್ಡ್ ಟು ಫೈಟ್ ದ ವಾರ್. ಬಟ್ ಲಾರ್ಡ್ ಕೃಷ್ಣ ರೆಸ್ಕ್ಯೂಡ್ ಹಿಮ್. ಲಾರ್ಡ್ ಕೃಷ್ಣ ಬಂದ ಅವನನ್ನು ಪಾರ್ ಮಾಡ್ತಾನೆ. ಅವನಂದ್ರೆ ಅರ್ಜುನ. by giving him emotional strength. Emotional strength ಕೊಡೋದ್ರ ಮುಖಾಂತರ. ಲಾಸ್ಟ್ 2019 ಇದು. Everyone needs a holiday. It relaxes our minds. It ಅಂದ್ರೆ ಹಾಲಿಡೇ.
ಸಂಡೇ ಬಂದರೆ ಆರಾಮ ಇರ್ತೀವಿ ರೀ, ಊಟ ಮಾಡಿ ರೆಸ್ಟ್ ಮಾಡೋದು, ಆರಾಮ್ ಸಿನಿಮಾ ನೋಡೋದು, ಕ್ರಿಕೆಟ್ ನೋಡೋದು. ಅದಕ್ಕೆ ಹಾಲಿಡೇ ಇದ್ರೆ ಸಾಕು, ಮತ್ತೊಂದು ವಾರ ಕೆಲಸ ಮಾಡಲಿಕ್ಕೆ ಮೆಂಟಲಿ ಪ್ರಿಪೇರ್ ಆಗ್ತವ್ರಿ. ಇಂಥ ಹಾಲಿಡೇ ಒನ್ ಡೇ ಬಂದರೆ. ಇನ್ನು ಸಮರ್ ಹಾಲಿಡೇಸ್ ಹಿಂಗಂತ ಬರ್ತಿರ್ತಾವಲ್ಲ, ಅದು ಭಾಳ ಮಜಾ ಇರ್ತದ. ಎವ್ರಿ ಒನ್ ನೀಡ್ಸ್ ಎ ಹಾಲಿಡೇ, ಇಟ್ ರಿಲ್ಯಾಕ್ಸಸ್ ಅವರ್ ಮೈಂಡ್ಸ್. ಇಟ್ ಅಂದ್ರೆ ಹಾಲಿಡೇ. ಹಾಲಿಡೇ ಮೇಕರ್ಸ್ ಹೂ ಗೋ ಆನ್ ಎ ಹಾಲಿಡೇ ಫೀಲ್ ರಿಫ್ರೆಶ್ಡ್. ಹಾಲಿಡೇ ಮೇಕರ್ಸ್ ಅಂತೀವ್ರಿ. ಹಾಲಿಡೇನ ಫುಲ್ ಎಂಜಾಯ್ ಮಾಡ್ಕೊಳ್ಳೋರು, ಸುಮ್ಮನೆ ಮಲ್ಕೊಳ್ಳೋದಲ್ಲ, ಟೂರ್ ಮಾಡೋದು, ಫ್ಯಾಮಿಲಿ ಕರ್ಕೊಂಡು, ಫ್ರೆಂಡ್ಸ್ ಕರ್ಕೊಂಡು. ಹಾಲಿಡೇ ಮೇಕರ್ಸ್, ಹೂ ಅಂದ್ರೆ ಹಾಲಿಡೇ ಮೇಕರ್ಸ್, ಗೋ ಆನ್ ಎ ಹಾಲಿಡೇ, ರಜಾ ಹಾಕೋಲ್ಲ, ಹೋಗ್ತಾರ, ಕುಂತಲ್ಲೇ ಕುಂತಿರೋದಲ್ಲ. ಹಂಗೆ ಹೋದಾಗ ಅವ್ರಿಗೆ ಏನಾಗ್ತೈತಿ, ದೇ ಫೀಲ್ ರಿಫ್ರೆಶ್ಡ್. ಹೂ ಅಂದ್ರೆ ಹಾಲಿಡೇ ಮೇಕರ್ಸ್, ಇಟ್ ಅಂದ್ರೆ ಹಾಲಿಡೇ, ಹೌದಲ್ರಿ? ಯಸ್, ಹಾಲಿಡೇ ಮೇಕರ್ಸ್ ರಿಫ್ರೆಶ್ಡ್. Parents take their leave to coincide with the children's vacation. Parents leave ಯಾವಾಗ ತಗೋತಾರ? ಈಗ ನಾನು ಟೀಚರ್ ಅದನ್ನ ಅಂತ ತಿಳ್ಕೊಡ್ರಿ. ನಾ ಲೀವ್ ಯಾವಾಗ ತಗೋತೀನಿ ಅಂದ್ರೆ ನನ್ನ ಮಕ್ಕಳಿಗೆ ಯಾವಾಗ ಹಾಲಿಡೇ ಇರ್ತದೆ ನೋಡ್ರಿ. ನನ್ನ ಮಕ್ಕಳೆಲ್ಲೋ ಕಾಲೇಜ್ನಾಗ ಕಲೀಲಿಕ್ಕೆ ಹತ್ತಾರ್ರಿ, ಅವ್ರಿಗೆ ಹಾಲಿಡೇ ಕೊಟ್ಟಿರ್ತೈತಿ ಕಾಲೇಜ್. ಆ ಟೈಮ್ದಲ್ಲಿ ನಾ ಲೀವ್ ತಗೋತೀನಿ. ನನ್ನ ಮಕ್ಕಳು, ನನ್ನ ಹೆಂಡತಿ, ನಾನು, ನಮ್ಮಪ್ಪ, ನಮ್ಮವ್ವ ನಾವೆಲ್ಲ ಏನು ಮಾಡ್ತೀವ್ರಿ, ಒಂದು ಟೂರ್ ಮಾಡ್ತೀವ್ರಿ. ಈ ರೀತಿಯಲ್ಲಿ ಪೇರೆಂಟ್ಸ್ ಹಾಲಿಡೇ ಯಾವಾಗ ತಗೋತೀವ್ರಿ, ನಾವು ಲೀವ್ ಯಾವಾಗ ತಗೋತೀವಿ ಅಂದ್ರೆ ಮಕ್ಕಳಿಗೆ ಹಾಲಿಡೇ ಇದ್ದಾಗ ಕೋಇನ್ಸೈಡ್ ಆಗ್ಬೇಕಲ್ಲ. ಅವ್ರಿಗೆ ಲೀವ್ ಇರೋದೊಂದು ಬೇರೆ ಟೈಮ್ದೊಳಗೆ, ಅವ್ರಿಗೆ ವೆಕೇಶನ್ ಇರೋದು ಬೇರೆ ಟೈಮ್ದೊಳಗೆ, ನಾವು ಆ ಟೈಮ್ದೊಳಗೆ ಡ್ಯೂಟಿಗೆ ಅಟೆಂಡ್ ಆದ್ವಿ, ಅವ್ರಿಗೆ ಕಾಲೇಜ್ ಸ್ಟಾರ್ಟ್ ಇದ್ದಾಗ ನಾವು ಲೀವ್ ತಗೊಂಡಿವಿ ಅಂದ್ರೆ ಕೋಇನ್ಸೈಡ್ ಆಗಲ್ಲ. ಟೂರ್ ಮಾಡೋರು ಹಾಲಿಡೇ ಮೇಕರ್ಸ್ ಏನ್ ಮಾಡ್ತಾರ, ಹುಡುಕೊಂಡು ಕೂತಿರ್ತಾರೆ. ಯಾವಾಗ ಒಂದು 3-4 ದಿವಸ ಮಕ್ಕಳಿಗೆ ಹಾಲಿಡೇ ಸಿಗ್ತೈತಿ, ಆವಾಗ ಒಂದು 3-4 ದಿವಸ ನಾನೊಂದು ಲೀವ್ ತೊಗೊಂಡ್ಬಿಟ್ಬಿಡೋದು. ಪೇರೆಂಟ್ಸ್ ಎಲ್ಲ ಕೂಡಿಕೊಂಡು ಟೂರ್ ಮಾಡಿದ್ರೆ. ಪೇರೆಂಟ್ಸ್ ಟೇಕ್ ದೇರ್ ಅಂದ್ರೆ ಪೇರೆಂಟ್ಸ್ ದೇರ್ ಲೀವ್ ಟು ಕೋಇನ್ಸೈಡ್ ವಿತ್ ದ ಚಿಲ್ಡ್ರನ್ಸ್ ವೆಕೇಶನ್. ಏಪ್ರಿಲ್ ವಿಚ್ ಈಸ್ ದ ಟ್ರೆಡಿಷನಲ್ ಹಾಲಿಡೇ. ಇದು ಏಪ್ರಿಲ್, ವಿಚ್ ಅಂದ್ರೆ ಅದ್ರ ಹಿಂದೆ ಅದ ನೋಡ್ರಿ, ಮತ್ತಿನ್ಯಾವ್ದು ಒಂದೇ ಐತಿ. ಆ ಒಂದು ತಿಂಗಳ ವಿಚ್, ಏಪ್ರಿಲ್ ಅಂದ್ರೆ ವಿಚ್ ಅಂದ್ರೆ ಏಪ್ರಿಲ್ ಈಸ್ ಎ ಟ್ರೆಡಿಷನಲ್ ಹಾಲಿಡೇ. ಸಾಮಾನ್ಯವಾಗಿ ಏಪ್ರಿಲ್ದಾಗ ಮಾಡ್ತೀವಿ ಅಂತಾರೆ, ಹಾಲಿಡೇ ಇರುತ್ತಲ್ಲ ಅದಕ್ಕಿರಬೇಕು. April, which is a traditional holiday season, invites all holiday makers. ಏಪ್ರಿಲ್ ಬಂದ್ರೆ ಕೈ ಮಾಡಿ ಕರೀತೈತ್ರಿ, ಎಲ್ಲ ಹಾಲಿಡೇ ಮೇಕರ್ಸ್ಗೆ ಎಂಜಾಯ್ ಮಾಡೋಣ ನಮ್ಮ ಅಂತ ಹೇಳಿ. ಹಾಗಾದ್ರೆ ವಿಚ್ ಅಂದ್ರೆ ಇಲ್ಲಿ ಏಪ್ರಿಲ್ ಆಗ್ತದೆ. ವಿದ್ಯಾರ್ಥಿಗಳೇ ನೋಡ್ರಿ, ಇಟ್ ಅಂದ್ರೆ ಹಾಲಿಡೇ, ಇಟ್ ರಿಲ್ಯಾಕ್ಸಸ್, ಹಾಲಿಡೇ ರಿಲ್ಯಾಕ್ಸಸ್. ಹೂ ಹಾಲಿಡೇ ಮೇಕರ್ಸ್, ಗಾನ್ ಹಾಲಿಡೇ, ದೇ ಫೀಲ್ ರಿಫ್ರೆಶ್ಡ್. Their parents take their leave. Their ಅಂದ್ರೆ parents leave. Parents ತಮ್ಮ ಲೀವ್ ತಗೋತಾರ. ವಿಚ್ ಅಂದ್ರೆ ವಿಚ್ ಮಂತ್, ಏಪ್ರಿಲ್ ಮಂತ್, ವಿಚ್ ಏಪ್ರಿಲ್. ಓಕೆ ವಿದ್ಯಾರ್ಥಿಗಳು, ಒಂದು ಪೇಜ್ ಕಂಪ್ಲೀಟ್ ಮಾಡಿ. 2019 ಮೇನ್ ಎಕ್ಸಾಮ್ ಇದು, ಮಾರ್ಚ್ ಸಪ್ಲಿಮೆಂಟ್ರಿ 20 ಈ ಥರ ಇನ್ನೂ ಒಂದಿಷ್ಟು ಬರ್ತವೆ. ಅದನ್ನ 25 ಒಂದಿಷ್ಟು ಕ್ವಶನ್ಸ್ ಅದಾವ್ರಿ. ಸ್ವಲ್ಪ ಸಿಸ್ಟಮ್ ಚೇಂಜ್ ಮಾಡೋಣ ಈಗ. ಈ ತರ ಇದನ್ನ ಬಿಡಿಸಿನ ಅಂತ ಅನ್ಕೋತೀನಿ ನಾನು, ಬಹುತೇಕ ರೀ. ನೋಡ್ತೇನೆ, ನನ್ನ ವಿಡಿಯೋಗಳನ್ನ ಚೆಕ್ ಮಾಡಿಬಿಟ್ಟು ಮಾಡೋದ್ರೆ ಮಾಡ್ತೀನಿ. ಇವತ್ತಿಗೆ ಇಷ್ಟು ಸ್ಟಾಪ್ ಮಾಡ್ತೀನಿ, ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡ್ರಿ. ಬಿಗಿನರ್ ನಾನು, 2 or 3 months ಆಯ್ತು just I have started making videos. Your support helps me to come up, to produce more and more, to make more and more videos. Okay, share ಮಾಡ್ರಿ ಫ್ರೆಂಡ್ಸ್ಗೆ. ಎಲ್ಲ ಎಕ್ಸಾಮ್ ಸೀಸನ್ ಅಲ್ರಿ, ಈಗ ಬರೀ ಇದೇ ಮಾಡ್ತೇನೆ, ಟೀಚಿಂಗ್ ಏನು ಹೋಗಲ್ಲ, ಇದು ಮಾಡ್ತಿರ್ತೇನೆ ನೋಡ್ರಿ. ಓಕೆ, ಬಾಯ್, see you in the next video.